ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮ ಮನೆಯಲ್ಲಿ ಯಾರ ಜೀವನನೂ ನೆಟ್ಟಗಿಲ್ವಲ್ಲೇ ಪಿಂಕಿ. ನೀನು ನೋಡಿದ್ರೆ ಹಿಂಗೆ, ಪ್ರಸಾದಿ ನೋಡಿದ್ರೆ ಹಾಗೆ, ಇನ್ನು ಇವಳು ಇನ್ನೊಂಥರ. ಅಯ್ಯೋ ದೇವ್ರೇ. ಸದ್ಯ ನಾವು ಸರಿಯಾದ ಸಮಯಕ್ಕೆ ಬಂದ್ವಲ್ಲಮ್ಮ, ಏನೂ ಆಗಿಲ್ಲ ಅಂತ ಸಮಾಧಾನ ಪಟ್ಕೊ. ಅಯ್ಯ, ನಾವೇ ಸಮಾಧಾನ ಮಾಡ್ಕೊಳ್ಳೋದು. ಬಂದ್ರು ನೋಡು, ಇವ್ರಿಗೆ ಈಗ ಸಮಾಧಾನ ಆಗಿರತ್ತೆ. ಸ್ವಲ್ಪ ಸುಮ್ಮನಿರ್ರಿ. ಈ ಸ್ವಲ್ಪ ಸುಮ್ಮನಿರ್ತೀಯಾ? ನನ್ನ ಬಾಯಿ ಮುಚ್ಚೋದೇ ಆಗೋಯ್ತು ನಿಂದು. ಅವತ್ತು ಇವ್ರ ಮಗನ ಕಳಿಸಿದ್ರು ದೊಡ್ಡದಾಗ ಏನೋ ಪಂಚಾಯಿತಿ ಮಾಡೋ ಥರ. ನಿಮ್ಮ ಮಗಳು ಅವತ್ತು ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು ಅಂತ ನಾನು ಅವಳನ್ನ ರಸ್ತೆಯಲ್ಲೇ ಆಟೋಯಿಂದ ಇಳಿಸಿ ಬಂದೆ. ಅಯ್ಯೋ 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 ಅಯ್ಯೋ, ಅದಕ್ಕೆ ನಿಮ್ಮ ಮಗ ಬಂದು ಎಷ್ಟೆಲ್ಲ ಮಾತಾಡ್ಬಿಟ್ಟಿದ್ದ. ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮ ಮನೆ ಕಡೆನೇ ನೋಡ್ತಾ ಇದ್ರು. ನಾನು ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಆವತ್ತು ನಾನೇನೋ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೀನಿ ಅಂತ ಅವನು ಅಷ್ಟು ಮಾತಾಡೋದಲ್ಲ. ಇವತ್ತೇನ್ರಿ ಅಂತ ಅವನು ನಿಮ್ಮ ಮಗಳು ಕೂಡ ನನ್ನ ಮುದ್ದಿನ ಸೊಸೆ ಅದು ಏನೋ ಪಾಪ ಸಹಾಯ ಕೇಳ್ಕೊಂಡು ನಿಮ್ಮ ಮನೆಗೆ ಬಂದರೆ ಪದೇ 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 ಅವಮಾನ ಮಾಡ್ತೀರಾ ಅವಳಿಗೆ. ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾಳೆ. ಈಗ ಅಪರಾಧಿ ಯಾರು? ತುಳಸಿಯವ್ರೆ, ನೀವು ಕೂತ್ಕೊಳ್ಳಿ, ಪರವಾಗಿಲ್ಲ. ಥ್ಯಾಂಕ್ಸ್. ಕೇಳಿಸ್ಕೊಳ್ರಿ ಬೀಗ್ರೆ, ನನ್ನ ಗಂಟಲು ದೊಡ್ಡದು. ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬೋದೇ ಹೊರತು ಯಾರಿಗೂ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಅವಮಾನ ಮಾಡಿಲ್ಲ. ನಮ್ಮ ಸೊಸೆ ಕೈ ತುಂಬ ದುಡ್ಡು ತರಲಿಲ್ಲ ಅಂತ ನಾನು ಅವಾಗವಾಗ ಕೊರಗ್ತೀನಿ ಬಿಟ್ಟರೆ, ನಮ್ಮ ಮನೆಯೋರಿಗೆಲ್ಲ ಅವಳನ್ನ ಕಂಡ್ರೆ ವಿಪರೀತ ಪ್ರೀತಿ. ಆದರೆ ಇವತ್ತು ಅವಳನ್ನ ಈ ಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ಅತ್ತೆ ಮಾವ ಆದ ನಮಗೇ ಇಷ್ಟು ಬೇಜಾರಾಗ್ತಾ ಇದೆ. ಹೆತ್ತು ಕರುಳು ನಿಮ್ಮದು, ನಿಮಗೆ ಇನ್ನೂ ಹೆಚ್ಚಿಗೆ ಬೇಜಾರಾಗಿರ್ಬೇಕಲ್ವಾ? ಅವಳು ಇಷ್ಟು ಸಲ ನಿಮ್ಮನ್ನು ಸಹಾಯ ಮಾಡಿ ಅಂತ ಕೇಳಿದ ಮೇಲೆ ನಿಮ್ಮ ಮನಸ್ಸು ಸ್ವಲ್ಪನಾದರೂ ಕರಗಬೇಕಲ್ವಾ? ಹೆತ್ತು ತಾಯಿರೇ ನೀವು, ನಿಮ್ಗೆ ಈಗಲಾದರೂ ಅನ್ನಿಸ್ಬೇಕಲ್ವೇ? ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೋ ನಾನು ಮಾಡ್ತೀನಿ. ಹಾಗಂತ ಪುಟ್ಟಿಗೂ ಮಾತು ಕೊಟ್ಟಿದ್ದೀನಿ. ಹಾಗೆ ಬನ್ನಿ ದಾರಿಗೆ. ನಿಮ್ಮ ಮಾವ ಇದ್ದಾರಲ್ಲ, ಯಾವಾಗಲೂ ಈ ಸೊಸೆ ಮುದ್ದನ್ನು ಕಂಡ್ರೆ ವಿಷ ಕಾರ್ತಾರಲ್ಲ, ಅವ್ರಿಗೆ ಹೇಳ್ಬಿಡಿ, ಯಾವ ಕೆಟ್ಟ ಮನಸ್ಸಿರೋನು ಇಂಥ ನಿರ್ಧಾರ ತಗೊಳ್ಳೋದಿಲ್ಲ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೊಡ್ಡ ನಮಸ್ಕಾರ. ಲವ್ ಬರ್ಡ್ಸ್ನ ನಾನೇನು ಡಿಸ್ಟರ್ಬ್ ಮಾಡ್ತಿಲ್ಲ ತಾನೆ? ಅಯ್ಯೋ ನೋ ವೇ ಪಾಪ, ಎಂಗೇಜ್ಮೆಂಟ್ ಫನ್ ಇನ್ಸಿಡೆಂಟ್ಸ್ ನೆನೆಸ್ಕೊಂಡು ನಗ್ತಾ ಇದ್ವಿ ಅಷ್ಟೇ. ಪ್ಲೀಸ್ ಕಮ್. ಹೀಗೆ ಎಂಗೇಜ್ಮೆಂಟ್ ನೆನೆಸ್ಕೊಂಡು ಟೈಮ್ ಪಾಸ್ ಮಾಡ್ತೀಯಾ, ಇಲ್ಲ ಫ್ಯೂಚರಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀಯಾ? ಇನ್ನೇನು ಡ್ಯಾಡ್, ಮದುವೆ ಅಷ್ಟೇ. ಅದು ನೀವು ಬೇಡ ಆದರೂ ನಾವು ಮಾಡ್ತೀವಿ. ನಾನು ಮಾತಾಡ್ತಿರೋದು ಅಭಿ ಕರಿಯರ್ ಬಗ್ಗೆ. ಕೆರಿಯರ್ಗೇನು? ನಮ್ಮ ಕಂಪ್ನಿನ ಆಲ್ರೆಡಿ ನೋಡ್ಕೋತಿದ್ದೀನಲ್ಲ. ಐ ಹ್ಯಾವ್ ಮೈ ಎಕ್ಸೈಟಿಂಗ್ ಪ್ಲಾನ್ಸ್. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಯು ನೋ ದ್ಯಾಟ್ ಐ ಟಾಕ್ ಸ್ಟ್ರೈಟ್. ನಿಮ್ಮ ಕಂಪನಿಲಿ ನೀನು ಏನೇ ಮಾಡಿದ್ರು ಆ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಹೇಳು? ದ ಕಂಪನಿ ಫೌಂಡರ್ ಮಾಧವ್. ಇಲ್ಲ ಅದನ್ನು ಇವತ್ತವರೆಗೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರೋ ಅವಿನಾಶ್ಗೆ ನಿನಗೇನು ಕ್ರೆಡಿಟ್ ಸಿಗಲ್ಲ. ಬಟ್ ಮೊದಲು ನಾ ಹೇಳೋದು ಕೇಳಿಸ್ಕೊ. ರಿಚ್ ಫ್ಯಾಮಿಲಿ ಯಂಗರ್ ಕಿಡ್ ಅನ್ನೋದೇ ಶೋನ್ ಬಿ ಯೋರ್ ಐಡೆಂಟಿಟಿ. ನಿಂದೇ ಒಂದು ಐಡೆಂಟಿಟಿನ ಪ್ರೂವ್ ಮಾಡಬೇಕಲ್ವಾ? Yes, Dad. You're right. ಲಕಿಲಿ ನಂದೇ ಒಂದು ಬಿಸ್ನೆಸ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಮೀ. ಇಲ್ಲದೆ ನೀನು ಏನೋ ಹೊಸ್ಟ್ ಮಾಡಬೇಕು ಅಂತ ಮಾಡ್ಕೋ. ಐ ವಿಲ್ ಸಪೋರ್ಟ್ ಯು. ಯು ಮೀನ್ ನನ್ನ ರೆಸ್ಟೋರೆಂಟ್ ಬಿಸ್ನೆಸ್ ಶುರು ಮಾಡ್ಬೇಕಂತಾನ? ಯು ಆರ್ ಸ್ಟಿಲ್ ಯಂಗ್. ಯಂಗ್ಸ್ಟರ್ಸ್ ಮೈಂಡ್ ಸೆಟ್ಟು ನಿನಗೆ ಚೆನ್ನಾಗಿ ಗೊತ್ತು. ದ ಇನ್ ಥಿಂಗ್ ನೌ ಇಸ್ ಪಬ್ಸ್. ನಾನು ಮಾತಾಡ್ತಿರೋದು ಅದನ್ನು.
ನಿಮ್ಮಲ್ಲಿವರೆಗೂ ಯಾರೂ ಪಬ್ ಬಿಸ್ನೆಸ್ಗೆ ಕೈ ಹಾಕಿಲ್ಲ ಅಲ್ವಾ? ಅಪ್ಪ ನೆಟ್ಟಿದ್ದ ಆಲದ ಮರ ಅಂತ ರೆಸ್ಟೋರೆಂಟ್ ಬಿಸ್ನೆಸ್ ಯಾಕೆ ಮಾಡ್ತೀಯಾ? ಪಬ್ ಶುರು ಮಾಡು. ಹೌಸ್ ಮೈ ಐಡಿಯಾ? ಸೀರಿಯಸ್ಲಿ ಅ ವೆರಿ ಗುಡ್ ಐಡಿಯಾ, ಬಟ್ ಹೊಸದಾಗಿ ಶುರು ಮಾಡಬೇಕು ಅಂದರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಲ್ವಾ? ಎಸ್, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಫೈನಾನ್ಷಿಯಲಿ ನೀನೇನು ಬ್ಯಾಕ್ ಮಾಡಬೇಕು ನಾನು ಮಾಡ್ತೀನಿ. ಪಬ್ಬಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಜಾಗ. ಅದೇ ನಿಮ್ಮಪ್ಪನ ಕೆಫೆ ಇದೆಯಲ್ವಾ, ಅದಕ್ಕಿಂತ ಒಳ್ಳೆ ಜಾಗ ಎಲ್ಲಿದೆ? ಮಾಧವ್ ಇವಾಗ ಏನೇ ಮಾಡಿದ್ರು ಮಕ್ಕಳಿಗೋಸ್ಕರ ತಾನೇ. ಅಭಿ, what are you saying? I'll think and I'll let you know, Papa. Think. Take your time. ಅಪ್ಪ ಅಪ್ಪ, ಏನು ಬಾಸು, ಗುರುಗಳು ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಡೋರ್ ಓಪನ್ ಮಾಡಿಬಿಟ್ಟಿದ್ದಾರೆ. ವೆಲ್ಕಮ್ ಅಂತೆ. ಇತ್ತೀಚೆಗೆ ಹೀಗೆ ಮಾಡ್ತಾರೆ ಕಣೋ. ಕೇಳಿದ್ರೆ ನಮ್ಮನೇಲಿ ತಾನೇ ಲೂಟಿ ಮಾಡಕ್ಕೆ ಏನಿದೆ ಅಂತಾರೆ. ಅದು ನಿಜಾನೇ ಬಿಡು. ಇಲ್ಲಿ ಎತ್ತಾಕೊಂಡು ಹೋಗೋದಕ್ಕೆ ಮೊದಲು ನೀನಿದ್ದೆ, ಇವಾಗ ನನಗೆ ಗಂಟು ಬಿದ್ದಿದ್ದೀರ. ಅತ್ಲೆ ಬಾ. ಬಾಸ್, ಏನೋ ಸ್ಮೆಲ್ ಬರ್ತಿದೆ ಅಲ್ವಾ? ಗ್ಯಾಸ್ ಸ್ಮೆಲ್ಲು ಸಮರ್ಥ್. ಅಪ್ಪ, ಅಪ್ಪ ಸಮರ್ಥ್, ಅಪ್ಪ ಯಾಕೆ ಹೇಳ್ತಿಲ್ಲ? ಅಪ್ಪ ಹೇಳಪ್ಪ. ಟೆನ್ಷನ್ ಮಾಡ್ಕೋಬೇಡ ಬಾಸ್, ಗುರುಗಳಿಗೆ ಏನೂ ಆಗಿರಲ್ಲ. ಬಾಸು, ಯಾವುದೇ ಕಾರಣಕ್ಕೂ ಯಾವ ಸ್ವಿಚ್ಚಿನ ಆನ್ ಮಾಡ್ಬೇಡ ನೀನು. ಅಪ್ಪ ಅಪ್ಪ ಏನಪ್ಪ? ಅಪ್ಪ ಗುರುಗಳೇ, ಅಪ್ಪ ಅಪ್ಪ ಏನಪ್ಪ? ನಿಮ್ಮ ಜೊತೆ ಹಬ್ಬ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ದೀಪು ಎಲ್ಲಿ? ಟೈಮ್ ಆಯಿತು, ಹೊರಡಬೇಕು. ಅವಳು ಅಭಿ ಜೊತೆ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾ ಅನ್ನೋದು. ಕರ್ಕೊಂಬರ್ತೀನಿ. ಯಾ, ಶಾರ್ವರಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಒಂಚೂರು ಕೆಲಸ ಇದೆ. ಹೌದಾ? ಇವ್ರೇನು ಹೊರಟ್ರು ಬಾಬಾ? ನಮ್ಮನೆ ಆತಿಥ್ಯ ಅವ್ರಿಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬರ್ತೀನಿ. ಜನಾರ್ದನ್ ಅವರೇ, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೊರಡಿ. ಏನಾದರೂ ಇದ್ದರೆ ನಾನೇ ಫೋನ್ ಮಾಡ್ತೀನಿ. ಓಕೆ. ಅಲ್ಲ, ಇಷ್ಟವರೆಗೂ ಹೊರಗಡೆ ಹೋಗೋ ಯೋಚನೆನೇ ಇರಲಿಲ್ಲ. ಇದ್ದಕ್ಕಿದ್ದಾಗ ಏನು ಕೆಲಸ ಬಂದಿರಬೇಕು? ಬಾಯ್. ಚಿಕ್ಕಮ್ಮ ಇಲ್ಲಿ ನಿಮ್ಮನ್ನೆಲ್ಲ ಕೆಳಗೆ ಕಳ್ಸಕ್ಕೆ ಬಾ ಅಂತ ನನಗೆ ಮೆಸೇಜ್ ಮಾಡಿದ್ರಲ್ಲ, ಇವಾಗ ನೋಡಿದ್ರೆ ಅವರೇ ಇಲ್ಲ. ಏನೋ ಕೆಲಸ ಅಂತ ಆಚೆ ಹೋದರು. ಹೌದಾ? ಏನು ಕೆಲಸ ಅದು? ಇವತ್ತು ಹೋಗಿದ್ದು ನೋಡಿದ್ರೆ ಯಾವುದೋ ದೊಡ್ಡ ಕೆಲಸ ಅನ್ಸುತ್ತೆ. ಸಾಯಕ್ಕೆ ಅಂತ ಹೊರಟಿದ್ದೆ, ಆದರೆ ನಮ್ಮ ಮನೇಲಿ ಅದಕ್ಕೂ ಅವಕಾಶ ಕೊಡಲಿಲ್ಲ ನೋಡು. ಅವಳು ಇಷ್ಟು ಸಲ ನಿಮ್ಮನ್ನ ಸಹಾಯ ಮಾಡಿ ಅಂತ ಕೇಳಿದ ಮೇಲೆ ನಿಮ್ಮ ಮನಸ್ಸು ಸ್ವಲ್ಪನಾದ್ರೂ ಕರಗಬೇಕಲ್ವಾ? ಮಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇಗದೆ ಬಿತ್ತು. ನೀನು ನನ್ನ ಹತ್ರ ಮಾತಾಡೋದಿರಲಿ, ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದೆ. ನಾನು ಇಲ್ಲೇ ಶೇಷು ಮನೆಗೆ ಹೋಗಿದ್ದೆ. ನೀನು ಅಲ್ಲಿಗೆ ಬಂದು ಹೇಳಿಬಿಟ್ಟು ಹೋಗದೆ ಇರೋಷ್ಟು ಕೆಲಸನ ನಿನಗೆ ಗೋದಾವರಿ ಗೇಟ್ ಹತ್ರ ಇದ್ರು ಅಂದ್ಬಿಟ್ಟು ಅವ್ರ ಕೈನಲ್ಲಿ ಕೀ ಕಟ್ಬಿಟ್ಟು ಹೊರಟೋಗಿದ್ದೀಯಾ? ಮಾವ, ಅದು ತುಂಬ ಅರ್ಜೆಂಟು. ಏನು ಅರ್ಜೆಂಟು?
ನಾನು ನಿನಗೆ ಸಲಿಗೆ ಕೊಟ್ಟಿದ್ದು ನಿನಗೆ ಹೇಗೆ ಬೇಕೋ ಹಾಗಿರಬೇಕು ಅಂತಲ್ಲ. ನೀನು ಅದೇನೋ ಡಬ್ಬಿ ಅಂದೆ, ನಾನು ಹೂ ಅಂದೆ. ಅದೇನೋ ಕೇಟ್ರಿಂಗು ಅಂದೆ, ಅದಕ್ಕೂ ಹೂ ಅಂದೆ. ನಿನಗಿಷ್ಟ ಬಂದ ಹಾಗೆ ನೀನು ಹೋಗೋದಕ್ಕೂ ನಾ ಹೂ ಅನ್ಬೇಕಾ? ದಯವಿಟ್ಟು ಹಾಗೆ ಹೇಳಬೇಡಿ ಮಾವ. ನೀವು ಕೊಟ್ಟಿರೋ ಸಲಿಗೆನ ನಾನು ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಆದರೆ ಏನಾದರೆ ನೋಡೋ, ಈ ಮನೆಯಲ್ಲಿ ನಾನು ಪರ್ಮಿಷನ್ ಕೊಡದೆ ಏನೂ ನಡೆಯೋ ಹಾಗಿಲ್ಲ. ಈ ದತ್ತನ ಒಳ್ಳೆತನನ ಯಾರೂ ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಳೋ ಹಾಗಿಲ್ಲ. ನೆನಪಿರಲಿ ಅಂದ್ಬಿಟ್ಲು ಹೇಳೋದಕ್ಕೆ. ಸಂಧ್ಯಾನ್ ವಿಚಾರ ಏನಂತ ಹೇಳಿದ್ರು ಅವ್ರೇನು ಅನ್ಕೋತಾರೋ ಅವಳ ಬಗ್ಗೆ. ನಾನು ನಿನಗೆ ಸಲಿಗೆ ಕೊಟ್ಟಿದ್ದು ನಿನಗೆ ಹೇಗೆ ಬೇಕೋ ಹಾಗಿರಬೇಕು ಅಂತಲ್ಲ. ಈ ದತ್ತನ ಒಳ್ಳೆತನನ ಯಾರೂ ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಳೋ ಹಾಗಿಲ್ಲ. ನೆನಪಿರಲಿ. ಅನ್ಕಾನ್ಷಿಯಸ್ ಆಗಿದ್ದಾರೆ ಸಮರ್. ತುಂಬ ಹೊತ್ತಿಂದ ಗ್ಯಾಸ್ ಇನ್ಹೇಲ್ ಮಾಡಿದ್ದಾರೆ ಅನಿಸುತ್ತೆ. ಲಂಗ್ಸಿಗೆ ಎಫೆಕ್ಟ್ ಆಗಿರುತ್ತೋ ಏನೋ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ ಬಾಸ್, ನಾವು ಸರಿಯಾದ ಟೈಮ್ಗೆ ಬಂದಿದ್ದೀವಿ. ಸದ್ಯ ಬೇರೆ ಏನೂ ಆಗಲಿಲ್ವಲ್ಲ. ಅಪ್ಪ, ಸರಿ ಸಮರ್, ನೀವು ಯಾವಾಗ ಬಂದ್ರಿ? ಎಷ್ಟು ಸಲ ಹೇಳಿದ್ದೀನಪ್ಪ ಗ್ಯಾಸ್ ಸ್ಟವ್ ಆಫ್ ಮಾಡೋದನ್ನ ಮರಿಬೇಡ ಅಂತ. ಎಷ್ಟೊತ್ತಾಗಿತ್ತು ಆನ್ ಮಾಡಿ. ನಾವು ಸರಿಯಾದ ಟೈಮಿಗೆ ಬಂದ್ವಿ. ಇಲ್ಲ ಅಂದಿದ್ರೆ ಅಯ್ಯೋ, ನಾನು ಗ್ಯಾಸ್ ಆನ್ ಮಾಡಿಬಿಟ್ಟಿದ್ನ, ಗೊತ್ತೇ ಆಗಲಿಲ್ಲ ನೋಡಿ. ಏನಪ್ಪ ನೀನು ಎಷ್ಟು ಕೂಲಾಗಿ ಹೇಳ್ತೀಯ ನೋಡು. ಮೊದಲು ಡಾಕ್ಟ್ರ್ ಹತ್ರ ಹೋಗೋಣ ನಡಿ. ಡಾಕ್ಟ್ರ್ ಹತ್ರನ? ಆರಾಮಾಗಿದ್ದೀನಲ್ಲಮ್ಮ. ಶುಗರ್ ಲೆವೆಲ್ಲು ಕಡಿಮೆ ಆಗಿರಬೇಕು, ಊಟ ಮಾಡಿದ್ರೆ ಸರಿ ಹೋಗುತ್ತೆ. ಬಾಸು, ನಾವು ಹಬ್ಬಕ್ಕೆ ಬರ್ತೀವಿ ಅಂತ ಗಡಿ ಬಿಡಿಲಿ ಅಡುಗೆ ಮಾಡೋಕೆ ಹೋಗಿ ಈ ಥರ ಎಡವಟ್ ಮಾಡ್ಕೊಂಡಿರ್ತಾರೆ. ಹೋಗ್ಲಿ ಬಿಡು, ಟೆನ್ಷನ್ ಆಗ್ಬೇಡ. ಏನು ಹೋ ಅಲ್ಲ ಸಮರ್, ಗ್ಯಾಸ್ ಆಫ್ ಮಾಡದೇ ಇರೋದು ಎಷ್ಟು ಡೇಂಜರಸ್ ಅಂತ ಗೊತ್ತಿದ್ರು ಹೀಗೆ ಮಾಡ್ತಾರೆ ನೋಡು. ಅಷ್ಟು ಸಣ್ಣ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತ ಎಷ್ಟು ಕೂಲಾಗಿ ಹೇಳ್ತಾರೆ ನೋಡು. ಬೇಕು ಅಂತ ಯಾರಾದರೂ ಮಾಡ್ತಾರಾ ಬಾಸು? ಮಗಳು ಬರ್ತಾಳೆ ಅನ್ನೋ ಸಂಭ್ರಮದಲ್ಲಿ ಮಾಡ್ತಿರ್ತಾರೆ. ಸದ್ಯಕ್ಕೆ ಏನು ಅಪಾಯ ಇಲ್ಲದೆ ಎಲ್ಲ ಸರಿ ಹೋಯ್ತು ಅಂತ ಸಮಾಧಾನ ಮಾಡ್ಕೊಳ್ಳೋಣ ಅಷ್ಟೆ. ಸರಿಯಾಗಿ ಹೇಳಿದೆ ಸಮರ್. ಹಬ್ಬದ ಅಡುಗೆ ಮಾಡೋ ಹುಮ್ಮಸ್ಸಲ್ಲಿ ಹೀಗಾಯಿತು. ಇನ್ನು 5 ನಿಮಿಷದಲ್ಲಿ ಚಕ್ ಅಂತ ಅಡುಗೆ ರೆಡಿ ಮಾಡಿಬಿಡ್ತೀನಿ. ಪಾಪ ನಿಮ್ಗೆ ಹಸುವಾಗಿರ್ಬೇಕಲ್ಲ. ಅಪ್ಪ ಪ್ಲೀಸ್ ಮಾತು ಬದಲಾಯಿಸ್ಬೇಡ. ಈಗ ನನ್ನ ಮದುವೆ ಆಗಿ ಹೋದಾರಿಯಿಂದನೂ ನಿನ್ನ ಆರೋಗ್ಯದ ಬಗ್ಗೆ ನಿಂಗೆ ಗಮನ ಕೊಡ್ತಾ ಇಲ್ಲ ಅಲ್ವಾ? ಅದಕ್ಕೆ ಹೀಗೆಲ್ಲ ಮಾಡ್ಕೋತಿರೋದು ನೀನು. ಹಾಗೇನಿಲ್ಲ ಮಗಳೇ, ಇವತ್ತು ನೀವೆಲ್ಲ ಬರ್ತೀರಾ ಅನ್ನೋ ಖುಷಿಲಿ ನಾವು ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಖುಷಿಲಿ ಬಂದ್ವಿ. ಆದರೆ ನೀನು ಹೀಗಿರೋದು ನೋಡಿದ್ರೆ ನಾವು ಖುಷಿಯಾಗಿರೋಕ್ಕಾಗತ್ತಾ ಹೇಳು? ವಾಪಸ್ ಮನೆಗೆ ಹೋದ್ರು ನಮ್ಗೆ ಇದೇ ಕಾಡ್ತಾ ಇರಲ್ವಾ ಹೇಳು? ಸಾರಿ ಮಗಳೇ, ಇನ್ಮೇಲೆ ಹೀಗಾಗದಿರೋಂಗೆ ನೋಡ್ಕೊಳ್ತೀನಿ. ಬರೀ ನೋಡ್ಕೊಳ್ಳೋದಲ್ಲ, ಇನ್ಮೇಲೆ ಈ ರೀತಿ ಎಲ್ಲ ಕೇರ್ಲೆಸ್ ಕೆಲಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು. ಮಾಡಪ್ಪ. ಆಯ್ತು,
ನೀನೀಗ ಹೋಗಿ ರೂಮಲ್ಲಿ ರೆಸ್ಟ್ ಮಾಡು. ಸಮರ್ಥ ಹತ್ರ ಹಣ್ಣು ಹೆಚ್ಕೊಟ್ಟು ಕಳಿಸ್ತೀನಿ, ತಿಂತಿರು. ಅಷ್ಟರಲ್ಲಿ ನಾನು ಅಡುಗೆ ರೆಡಿ ಮಾಡ್ತೀನಿ. ಅಲ್ಲ ಸರಿ, ಹಬ್ಬದ ದಿವಸ ನೀನು ಮನೆಗೆ ಬಂದು ಅಡುಗೆ ಮಾಡೋದು ಅಂದರೆ ಇದು ನಮ್ಮ ಮನೆ ತಾನೇ. ನಾನಿಲ್ಲ ಅಡುಗೆ ಮಾಡಿದ್ರೆ ಏನೂ ತಪ್ಪಿಲ್ಲ. ಅಷ್ಟಕ್ಕೂ ನಾನೇನು ಒಬ್ಬಳೇ ಮಾಡ್ತಿಲ್ವಲ್ಲ, ಸಮರ್ಥ ಹೆಲ್ಪ್ ಮಾಡ್ತಾನೆ. ನಾನು ಮಾಡ್ತೀಯ ತಾನೆ? ಹಾಂ, ನೀನು ಕೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ? ಸರಿ, ನೀನು ಹೋಗಿ ರೆಸ್ಟ್ ಮಾಡು. ಆ ಹಣ್ಣು ಸ್ವೀಟ್ ಮೇಲೆ ಕೂತಿದೆಯಲ್ಲ ಸಮರ್ಥ, ಕೊಡಿಲಿ. ಸಾರಿ. ದೇವ್ರೆ, ಎಂಥ ಕೆಲಸ ಆಗೋಯ್ತು. ಇದಕ್ಕೆಲ್ಲ ಕಾರಣ ನಮ್ಮ ಮರುವಿನ ಕಾಯಿಲೆ ಅಂತ ನನ್ನ ಮಗಳಿಗೆ ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಾವ. ಅವಳಿಗೆ ಈ ವಿಷಯ ಹೇಳೋ ಧೈರ್ಯ ಖಂಡಿತ ನನಗಿಲ್ಲ ದೇವ್ರೆ, ಕ್ಷಮಿಸು ನನ್ನ. ತುಳಸಿಯವರೇ, ಕ್ಷಮಿಸಿ ಅವರೇ, ನೀವು ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು. ಯುಗಾದಿ ಹೊಸ ವರ್ಷ ಅಂತ ಶುಭಾಶಯ ಹೇಳಕ್ಕೆ ಬಂದೆ, ಆದರೆ ನಾನು ಬಂದ ಸಮಯ ಸರಿಯಿಲ್ಲ ಅನಿಸುತ್ತೆ. ಹಾಗೇನಿಲ್ಲ, ದಯವಿಟ್ಟು ನೀವು ಕೂತ್ಕೊಳ್ಳಿ. ಕಾಫಿ ಮಾಡಲಾ? ಬೇಡ ನೀವು ಕೂತ್ಕೊಡಿ ಪ್ಲೀಸ್. ಒಂದು ನಿಮಿಷ ಬಂದೆ. ತಗೊಳ್ಳಿ, ನೀರು ಕುಡಿದು 3 ಸಲ ನಿಧಾನವಾಗಿ ಉಸಿರಾಡಿ. ಯಾಕೆ ನೊಂದ್ಕೊಂಡಿದ್ದೀರಾ? ನೀವು ಹೀಗಿರೋದನ್ನು ನಾನು ನೋಡೇ ಇರಲಿಲ್ಲ. ಏನಾಯಿತು ಅಂತ ಕೇಳ್ಬೋದಾ? ಸಂಧ್ಯಾನ್ ವಿಚಾರ ಏನಂತ ಹೇಳಿ, ಹೇಳಿದ್ರು ಅವ್ರೇನು ಅನ್ಕೋತಾರೋ ಅವಳ ಬಗ್ಗೆ. ಪರವಾಗಿಲ್ಲ, ಕೆಲವೊಂದು ವಿಷಯ ನಾವು ಹಂಚ್ಕೊಳ್ದೇ ಇದ್ರೇ ಸಮಾಧಾನದಿಂದ ಇರ್ತೀವಿ ಅಲ್ವಾ? ನಿಮ್ಮ ಮನಸ್ಸಿಗೆ ಯಾವ ವಿಚಾರ ನೋವು ಕೊಡ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಈ ನೋವಿನ ಜೊತೆ ಇನ್ಯಾವುದೋ ಸಂದಿಗ್ಧಕ್ಕೆ ಸಿಕ್ಕಾಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ಹೌದು ಮಾಧವ್ ಅವರೇ, ಗೊಂದಲದಲ್ಲಿದ್ದೀನಿ. ಯಾವ ನಿರ್ಧಾರ ಸರಿ, ಯಾವ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಈ ಸಮಸ್ಯೆನ ಯಾರು ಮುಂದಿಟ್ರೆ ಪರಿಹಾರ ಸಿಗುತ್ತೆ ಅಂತ ಗೊತ್ತಿದೆ, ಅದ್ರ ಧೈರ್ಯ ಸಾಲ್ತಾ ಇಲ್ಲ. ನಾನು ಹೀಗೆ ಇದ್ದಾಗ ನೀವು ಇದೇ ಜಾಗದಲ್ಲಿ ಒಂದು ಬೌಲಲ್ಲಿ ನನ್ನ ಹತ್ರ ಚೀಟಿ ಎತ್ಸಿದ್ರಿ. ಆದ್ದರಿಂದ ನನಗೆ ನಿಜವಾಗ್ಲೂ ಸಮಾಧಾನ ಸಿಕ್ತು. ಈಗ ಇಂಥ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ಅಂತ ಒಂದು ಪರಿಹಾರ ಹೇಳ್ತೀನಿ, ಸಾಧ್ಯವಾದರೆ ಪ್ರಯತ್ನ ಪಡಿ. ಈ ಥರ ಗೊಂದಲ ಆದಾಗ ನಾನು ಜಗತ್ತಲ್ಲಿ ಅತಿ ಹೆಚ್ಚು ಗೌರವಿಸೋ ವ್ಯಕ್ತಿಯನ್ನು ನೆನೆಸ್ಕೋತೀನಿ. ಅವರು ನನ್ನ ಜಾಗದಲ್ಲಿ ಇದ್ದಿದ್ರೆ ಎಂಥ ನಿರ್ಧಾರ ತಗೊಳ್ಳೋರು ಅಂತ ಯೋಚಿಸ್ತೀನಿ. ಅವ್ರು ಏನು ನಿರ್ಧಾರ ತಗೊಳ್ತಾರೆ ಅಂತ ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಅನಿಸುತ್ತೋ ಅದನ್ನೇ ಮಾಡ್ತೀನಿ. ನೀವು ಪ್ರಯತ್ನ ಪಡ್ತೀರಾ? ಸಂಧ್ಯನ್ ವಿಷಯ ಮಾವನವ್ರಿಗೆ ಹೇಳಿದ್ರೆ ಅವಳಿಗೆ ಸಹಾಯ ಮಾಡೋಕ್ಕೆ ಅವ್ರು ಒಪ್ತಾರ? ಅವ್ರಿಗೆ ಈ ವಿಷಯನ ಹೇಳ? ಜಗತ್ತಿಗೆಲ್ಲ ನೀನು ಮಾಡೋ ಕೆಲಸ ಮೆಚ್ಚುಗೆ ಆಗಬೇಕು ಅಂತ ಏನೂ ಇಲ್ಲ ತುಳಸಿ. ಯಾಕೆ ಅಂತಂದರೆ ಜಗತ್ತನ್ನೆಲ್ಲ ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಏನನ್ನು ಮಾಡಬೇಕು ಅಂತಿದ್ದೀಯೋ
ಅದು ನಿನಗೆ ಸರಿ ಅಂತ ಅನ್ನಿಸ್ಬೇಕು. ಅದರ ಮೇಲೆ ನೀನು ನಂಬಿಕೆ ಇಟ್ಟು ಧೈರ್ಯವಾಗಿ ಮುನ್ನುಗ್ಗಬೇಕು. ಆ ಕೆಲಸ ಆಗತ್ತೆ. ಮಾಧವ ಅವರೇ, ತುಳಸಿಯವರೇ, ಅಭಿಜಿತ್ ನಿಶ್ಚಿತಾರ್ಥದಲ್ಲಿ ಸ್ವೀಟ್ ಮಾಡಿದ್ದಕ್ಕಾಗಿ ನಿಮಗೆ ಸಲ್ಲಬೇಕಾದ ಹಣ ಇದು. ವನಜ ಅವರೇ ಕೊಟ್ಟಿದ್ದು. ಹಾಗೆ ಈ ಕ್ಯಾಮೆರಾ ಕೂಡ ನಿಮ್ಮ ಸ್ವತ್ತು. ಸಣ್ಣ ಪುಟ್ಟ ರಿಪೇರಿ ಮಾಡಿಸಿ ಫೋಟೋ ತೆಗೆಯೋಕ್ಕೆ ಬರೋ ಹಾಗೆ ರೆಡಿ ಮಾಡಿಸಿದ್ದೀನಿ. ಅದರ ನೆನಪುಗಳನ್ನು ಖುಷಿಯಿಂದ ಮೆಲುಕು ಹಾಕಿ ಅದರ ಜೊತೆ ಹೊಸ ನೆನಪುಗಳನ್ನು ಸೃಷ್ಟಿ ಮಾಡಿ. ಹೊಸ ವರ್ಷದ ಶುಭಾಶಯಗಳು. ಹಾಗೆ ಈ ಕ್ಯಾಮ್ರಾ ಕೂಡ ನಿಮ್ಮ ಸ್ವತ್ತು. ನಿಮ್ಮಂಥ ಫ್ರೆಂಡ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಮಾಧವ್ ಅವರೇ.